हेलो फ्रेंड्स, वेलकम टू सावित्री कुकिंग यूट्यूब चैनल। ಇವತ್ತು ನಾನು ನಿಮಗೆ ಹೇಳ್ಕೊಡೋಕೆ ಹೊರಟಿರೋದು ಪುಷ್ಟಿ ಪೌಡರ್ ಹಲ್ವಾ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಪುಷ್ಟಿ ಪೌಡರ್ 1 ಬೌಲ್, ಬೀಟ್ರೂಟ್ 1 ಬೌಲ್, ಬೆಲ್ಲ 1 ಬೌಲ್, ಹಾಲು 1 ಬೌಲ್, ತುಪ್ಪ ಅರ್ಧ ಬೌಲ್, ಬಿಳಿ ಎಳ್ಳು 1 ಟೇಬಲ್ ಸ್ಪೂನ್, ಗೋಡಂಬಿ, ಬಾದಾಮಿ, ಪಿಸ್ತಾ, ಪಂಪ್ಕಿನ್ ಸೀಡ್ಸ್. ನೋಡಿ ಈ ಥರ ಇರೋದು ಪಂಪ್ಕಿನ್ ಸೀಡ್ಸು ಎಲ್ಲ ಸೇರಿ 3 ಟೇಬಲ್ ಸ್ಪೂನ್ ಇದೆ. ಏಲಕ್ಕಿ ಪೌಡರ್ ಅರ್ಧ ಟೀ ಸ್ಪೂನ್, ನೀರು 1 ಗ್ಲಾಸ್. ನೋಡಿ ನೀಟಾಗಿ ಸ್ವಲ್ಪನೂ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಆವಾಗಲೇ ಗ್ಲಾಸಲ್ಲಿ ನೀರು ತೊಗೊಂಡಿದೆ ಅಲ್ವಾ, ಆ ಗ್ಲಾಸ್ ನೀರು ಪೂರ್ತಿ ಹಾಕ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಇವಾಗ ಬೀಟ್ರೂಟ್ ಇತ್ತಲ್ವ ಅದನ್ನು ರುಬ್ಕೊಳ್ಳೋಣ. ಅದ್ರ ಜೊತೆಗೆ ಇದು ಆವಾಗಲೇ ಹಾಲು ಇದು ಮಿಕ್ಸ್ ಮಾಡ್ಕೊಂಡಿದ್ವಲ್ವ ಅದನ್ನು ಅದ್ರ ಜೊತೆಗೆ ಹಾಕಿ ರುಬ್ಕೊಳ್ಳಿ ಕ್ಲೀನಾಗಿ. ಫುಲ್ ಫೈನ್ ಪೇಸ್ಟ್ ಆಗೋವರೆಗೂ ರುಬ್ಕೊಳ್ಳಿ. ನೀವು ಕಲಿಸ್ಬೇಕಾದ್ರೆ ಏನಾದರೂ ಗಂಟೆ ಏನಾದ್ರು ಅಲ್ಪ ಸ್ವಲ್ಪ ಉಳಿದಿದ್ರೆ ಗ್ರೈಂಡ್ ಮಾಡಿದಾಗ ಎಲ್ಲ ಫುಲ್ ನೀಟಾಗಿ ಮಿಕ್ಸ್ ಆಗುತ್ತೆ, ನೀಟಾಗಿ ಫೈನ್ ಪೇಸ್ಟ್ ಥರ ಆಗುತ್ತೆ. ನೋಡಿ ಈ ಥರ ರುಬ್ಕೊಂಬಂದಿದ್ದೀನಿ. ಬೆಲ್ಲ ಕರಗಿಸ್ಕೊಳ್ಳೋಣ. ಇವಾಗ ಬೆಲ್ಲ ನೀರು ಅರ್ಧ ಗ್ಲಾಸ್ ಹಾಕ್ಕೊತೀನಿ. ಕ್ಲೀನಾಗಿ ಕರಗಬೇಕಾಗುತ್ತೆ ಬೆಲ್ಲ, ಯಾಕೆಂದರೆ ಬೆಲ್ಲದಲ್ಲಿ ಕಲ್ಲು ಕಸ ಎಲ್ಲ ಇರುತ್ತಲ್ವ, ಅದಕ್ಕೋಸ್ಕರ ಬೆಲ್ಲ ಕರಗಿಸ್ಕೊಂಡು ಸೋಸ್ಕೊತೀನಿ. ಬೆಲ್ಲ ಕರಗಿದೆ ಫುಲ್ಲು. ಇವಾಗ ಸೈಡ್ಗೆ ಎತ್ತಿಟ್ಕೊತೀನಿ. ಬಿಳಿ ಎಳ್ಳು ಹಾಕ್ಬಿಟ್ಟು ಹುರ್ಕೊಳ್ಳಿ. ಕಡಿಮೆ ಉರಿ ಮಾಡಿಕೊಂಡು ಹುರ್ಕೊಳ್ಳಿ. ಕಡಿಮೆ ಉರಿಲೇ ಹುರ್ಕೊಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಜೋರಾಗಿ ಮಾಡ್ಕೊಂಡ್ರೆ. ಇವಾಗ ಇದಾಗಿದೆ, ಪ್ಲೇಟ್ಗೆ ಎತ್ತಿಟ್ಕೊತೀನಿ. ಅದೇ ಬಾಂಡೆಲೇ ನೋಡಿ ಡ್ರೈ ಫ್ರೂಟ್ಸ್ ಹುರ್ಕೊಳ್ಳಿ. ಇದನ್ನು ಕಡಿಮೆ ಉರಿಲೇ ಹುರ್ಕೊಬೇಕು ಡ್ರೈ ಫ್ರೂಟ್ಸ್ನ. ಇವಾಗ ಆಗಿದೆ ಡ್ರೈ ಫ್ರೂಟ್ಸು, ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇದು ಆವಾಗಲೇ ಬೆಲ್ಲ ಕರಗಿಸ್ಕೊಂಡಿದ್ವಲ್ವ ಅದನ್ನು ಸೋಸ್ಕೊತಾ ಇದ್ದೀನಿ. ಡೈರೆಕ್ಟ್ ಪ್ಯಾನ್ಗೆ ಕಡಿಮೆ ಉರಿ ಮಾಡ್ಕೊಂಡಿದ್ದೀನಿ. ರುಬ್ಬಿಟ್ಕೊಂಡಿದ್ವಲ್ವ ಆವಾಗಲೇ ಅದನ್ನು ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ಜೋರಾಗಿ ಉರಿ ಮಾಡ್ಕೊಳ್ಳಿ, ಬಿಸಿ ಆಗೋವರೆಗೂ ತಿರುತ್ತಾನೆ ಇರಬೇಕು, ಇಲ್ಲಾಂದರೆ ಗಂಟು ಆಗ್ಬಿಡುತ್ತೆ. ಇವಾಗ ಸ್ವಲ್ಪ ಬಿಸಿ ಆದಮೇಲೆ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ. ಇವಾಗ ಕಡಿಮೆ ಉರಿ ಮಾಡ್ಕೊಳ್ಳಿ. ಈಗ ಮೇನ್ ಇವಾಗಲೇ ಇರೋದು ಫುಲ್ ಗಂಟಿಲ್ದಂಗೆ ತಿರುಬೇಕು. ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ. ತಿರುತ್ತಾ ಗಟ್ಟಿ ಆಗ್ತಾ ಬರುತ್ತೆ. ಅದು ಈ ಥರ ಹಲ್ವಾನ ಮಕ್ಳಿಗೆ ಮಾಡಿಕೊಡೋದ್ರಿಂದ ತುಂಬ ಹೆಲ್ತ್ಗೆ ಒಳ್ಳೆಯದು. ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ನೋಡಿ ಎಷ್ಟು ಬಂದಮೇಲೆ ಇವಾಗ ತುಪ್ಪ ಹಾಕ್ಕೊಳ್ಳಿ 1 ಸ್ಪೂನು. ನೀಟಾಗಿ ಮಿಕ್ಸ್ ಮಾಡಿ. ಇವಾಗ ಏಲಕ್ಕಿ ಪೌಡ್ರ್ ಹಾಕಿ ಪ್ಯಾನ್ ಬಿಡ್ತಾ ಬರಬೇಕು, ಅಲ್ಲಿವರೆಗೂ ತಿರುಗಿಸ್ತಾನೆ ಇರಿ. ಇದು ಸ್ವಲ್ಪನೇ ತುಪ್ಪ ಹಾಕೋತಾರೆ ಅವಾಗವಾಗ. ಉಳ್ದಿರೋ ತುಪ್ಪ ಎಲ್ಲ ಹಾಕೊಂಬಿಡಿ. ನೋಡಿ ಆದರೆ ನೋಡಿ ಈ ಥರ ತುಪ್ಪ ಬಿಡ್ತಾ ಬರುತ್ತೆ, ಈ ಥರ ಪ್ಯಾನ್ ಬಿಡ್ತಾ ಬರಬೇಕು. ಬಂದರೆ ಆಗಿದೆ ಅಂತ. ಇವಾಗ ಡ್ರೈ ಫ್ರೂಟ್ಸ್ ಹಾಕೊಳ್ಳೋಣ. ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ತುಪ್ಪ ಸವರ್ ಇಟ್ಕೊಂಡಿದ್ದೀನಿ ಒಂದು ತಟ್ಟೆಗೆ. ಇವಾಗ ಇದನ್ನೆಲ್ಲ ಅದಕ್ಕೆ ಹಾಕಬೇಕು. ನೋಡಿ ಈ ಥರ ಎಲ್ಲ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಒಂದು ಬಟ್ಲಿಗೆ ತುಪ್ಪ ಸವರ್ಕೊಂಡು ನೀಟಾಗಿ ನೈಸ್ಗೆ ಈ ಥರ ಇದು ಮಾಡ್ಕೊಳ್ಳಿ, ಸ್ಪ್ರೆಡ್ ಮಾಡ್ಕೊಳ್ಳಿ. ನೈಸಾಗಿ ಬರುತ್ತೆ. ಬಿಳಿ ಎಳ್ಳು ಹುರ್ಕೊಂಡಿದ್ವಲ್ಲ ಅವಾಗಲೇ ಅದನ್ನು ಅದ್ರ ಮೇಲೆ ಈಗ ಉದುರಿಸಿ ಥರ ಮಾಡಿಬಿಟ್ಟು ನೋಡಿ ಸ್ವಲ್ಪ ಮೇಲೆ ಪ್ರೆಸ್ ಮಾಡಿ. ಯಾಕೆಂದರೆ ಎಳ್ಳು ಉದುರೋಗ್ಬಾರ್ದಲ್ವ, ಅದಕ್ಕೋಸ್ಕರ ಸುಮ್ಮನೆ ಮೇಲೇ ಪ್ರೆಸ್ ಮಾಡಿ, ಅದಕ್ಕೆ ಅಂಟ್ಕೊಳ್ಳಿ ಅಂತ ಅಷ್ಟೆ. ಇದನ್ನು ಫ್ರೀಝರಲ್ಲಿ 1 ಅವರ್ ಇಟ್ಬಿಡಿ, ಆಮೇಲೆ ಕಟ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇದು ಸೆಟ್ ಆಗಿದೆ. ಒಂದು ಚಾಕ್ ತೊಗೊಂಡು ನೋಡಿ ತುದಿಗೆ ಮಾತ್ರ ಹಿಂಗೆ ತುಪ್ಪ ಸವರ್ಕೊಳ್ಳಿ, ಕಟ್ ಮಾಡಿ.
ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಸ್ಕ್ವೇರ್ ಶೇಪಲ್ಲಿ ಬೇಕಾದರೆ ಸ್ಕ್ವೇರ್ ಶೇಪಲ್ಲಿ, ಡೈಮಂಡ್ ಶೇಪಲ್ಲಿ ಬೇಕಾದರೆ ಡೈಮಂಡ್ ಶೇಪಲ್ಲಿ. ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ. ಪುಷ್ಟಿ ಪೌಡರ್ ಹಲ್ವಾ ರೆಡಿ ಟು ಸರ್ವ್.